ಹಾಯ್ ಗೈಸ್ ಎಲ್ಲರಿಗೂ. ನಾನಿವತ್ತು ಬೀದರ್ ಮಹಾರಾಷ್ಟ್ರ ಬಾರ್ಡ್ರಲ್ಲಿರುವಂಥ ಮೈಲಾರಕ್ಕೆ ಬಂದಿದ್ದೀನಿ. ಮೈಲಾರದಲ್ಲಿ ಮಲ್ಲಣ್ಣ ಟೆಂಪಲ್ ತುಂಬ ಫೇಮಸ್. ತುಂಬ ಕೇಳಿದ್ದೆ ಇದ್ರ ಬಗ್ಗೆ, ಚೆನ್ನಾಗಿದೆ, ಫೇಮಸ್ ಇದೆ ಅಂತ. ನೋಡೋಣ ಯಾವ ಥರ ಇದೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಬರೋ ಭಕ್ತರೆಲ್ಲ ಮನೆಯಿಂದ ಅರಿಶಿನ ಕೊಬ್ಬರಿ ತೊಗೊಂಬಂದು ದೇವಸ್ಥಾನ ಸುತ್ತ ಎಲ್ಲ ಹೋಗ್ತಾ ಇದ್ದಾರೆ. ಇದರಿಂದ ಒಂದು ಕತೆ ಇದೆ. ಹಿಂದೆ ಮಲ್ಲಣ್ಣ ಅವರು ರಾಕ್ಷಸರ ಜೊತೆ ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ತುಂಬ ಗಾಯ ಆಗಿರುತ್ತಂತ. ಆಗಿನ ಕಾಲದಲ್ಲಿ ಅವ್ರ ಭಕ್ತರೆಲ್ಲ ಬಂದು ಮಲ್ಲಣ್ಣನಿಗೆ ಅರಿಶಿನ ಹಚ್ಚಿ ಅದನ್ನ ವಾಸಿ ಮಾಡಿದ್ರಂತ. ಆಮೇಲೆ ಮಲ್ಲಣ್ಣ ಅವರು ಯುದ್ಧ ಗೆದ್ರಂತ. ಆ ಗೆದ್ದಿದ್ದ ವಿಜಯ ಸಂಕೇತವಾಗಿ ಅರಿಶಿನ ಹೋಗಿ ಅವಾಗಿಂದನೂ ಸಂಭ್ರಮಿಸ್ತಾರಂತೆ. ಅದೇ ವಾಡಿಕೆನ ಇವ್ರು ಕಂಟಿನ್ಯೂ ಮಾಡ್ಕೊತ ಬಂದಿದ್ದಾರೆ. ಅವಾಗಿಂದನೂ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ತನೂ ಎಲ್ಲರೂ ಮನೆಯಿಂದ ಅರಿಶಿನ ತಂದು ಇಲ್ಲಿ ಹೋಗಿ ಸಂಭ್ರಮಿಸ್ತಾರೆ. ಈ ಭಂಡಾರ ಹೋಗೋದನ್ನ ನಾನು ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ನೋಡಿದ್ದೆ. ಯಲ್ಲಮ್ಮನ ಗುಡ್ಡದ ಸುತ್ತಲೂ ಎಲ್ಲರೂ ಭಂಡಾರ ಅರಿಶಿನ ಎಲ್ಲ ಉಗ್ತಾ ಇರ್ತಾರೆ. ಒಂಥರ ಅಲ್ಲಿ ಬಿಟ್ಟರೆ ನಾನು ಇಲ್ಲೇ ನೋಡಿದ್ದು ಇಷ್ಟೊಂದು ಭಂಡಾರ ಹೋಗೋದಾಗಲಿ. ಈ ದೇವಸ್ಥಾನದಲ್ಲಿ ಇನ್ನೊಂದು ಏನು ಇಷ್ಟ ಆಯಿತು ಅಂತಂದರೆ, ಇಲ್ಲಿ ಪೂರ್ತಿ ಗರ್ಭಗುಡಿ ಒಳಗನ ಬಿಡ್ತಾರೆ ದೇವ್ರನ್ನ ನೋಡಲಿಕ್ಕೆ. ಫುಲ್ ಪಾದತನ ಹೋಗ್ಬೋದು, ಅಲ್ಲಿಗನ ಹೋಗಿ ನೋಡಿ ದರ್ಶನ ಮಾಡ್ಬೋದು. ಮೈಲಾರ ಮಲ್ಲಣ್ಣವರು ತಿರುಪತಿ ತಿಮ್ಮಪ್ಪನಿಗೆ ಮದುವೆಗೆ ಸಾಲ ಕೊಟ್ಟಿದ್ರಂತೆ. ಅದು ಇನ್ನೂ ತೀರಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಕುಬೇರ ಅಷ್ಟೇ ಸಾಲ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಮೈಲಾರ ಮಲ್ಲಣ್ಣವರು ಕೂಡ ಸಾಲ ಕೊಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ. ಮಲ್ಲಣ್ಣವರು ಶಿವನ ಇನ್ನೊಂದು ಅವತಾರ ಅಂತೆ. ಒಬ್ಬ ಅಜ್ಜ ಕುತ್ಕೊಂಡು ನನಗೆ ಹೇಳತ್ತಿದ್ದನು. ನಾನು ಸ್ವಲ್ಪ ಕೇಳಿದೆ, ಅವರು ಒಂದು ತಾಸು ಕುತ್ಕೊಂಡು ಹೇಳ್ಬಿಟ್ರು ನನಗೆ. ಗೈಸ್ ಇಲ್ಲಿ ನೋಡಿ, ಮೈಲಾರದಲ್ಲಿ ನಾನು ಬರೀ ಟೆಂಪಲ್ ಅಷ್ಟೇ ಫೇಮಸ್ ಆಗಿದೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಇಲ್ಲಿ ಎಮ್ಮೆ ಮತ್ತು ಎತ್ತುಗಳ ಸಂತೆ ನಡೀತಾ ಇದೆ. ಇಲ್ಲಿ ನಮ್ಮ ಕಡೆಗಿಂತ ತುಂಬ ಡಿಫ್ರೆಂಟ್ ಆಗಿದ್ದಾವೆ. ನೋಡ್ರಿ ಇಲ್ಲಿ ಯಾವ ಥರ ಇದ್ದಾವೆ ಎಮ್ಮೆಗಳು, ಎತ್ತುಗಳು ನೋಡ್ರಿ ಡಿಫ್ರೆಂಟ್ ಆಗಿದ್ದಾವೆ. ಆ್ಯಕ್ಚುಲಿ ಇಷ್ಟೊಂದು ಹೈಟು, ನಮ್ಮ ಕಡೆ ಕೊಂಬೆಲ್ಲ ದೊಡ್ಡ ದೊಡ್ಡವು ಇರ್ತವೆ, ವೈಟ್ ಕಲರ್ಲೇ ಜಾಸ್ತಿ ಇರ್ತವೆ. ಬಟ್ ಇಲ್ಲೆಲ್ಲ ಕಲರ್ ಆಗಿದ್ದಾವೆ. ಫೈನಲಿ ಮುಗಿಸ್ಕೊಂಡು ಹೊರಗೆ ಬಂದೆ. ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಾಯ್.